ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬುದ್ಧ ವಿಹಾರದಲ್ಲಿ ಬುದ್ಧ ಪೂರ್ಣಿಮೆ ಆಚರಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದಂಪತಿ. ಕೆಲರಿ ಎಂಬ್ರಿಯೋ ಅಕಾಡೆಮಿ ಹಾಗೂ ಅಜಯ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಕಲರ್ ಬೆಲ್ಟ್ ಎಕ್ಸಾಮ್ ಆಯೋಜನೆ. ಜೂನ್ 1ರಂದು ವೀರಶೈವ ಲಿಂಗಾಯತ ವಧುವರರ ಬೃಹತ್ ಸಮಾವೇಶ ಆಯೋಜನೆ. ಶರಣಕುಮಾರ್ ಮೋದಿ ಸುದ್ದಿಗೋಷ್ಠಿ. ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ವಿಶ್ವ ದಾದಿಯರ ದಿನಾಚರಣೆ. ಮೇ 14ರಂದು ಬುದ್ಧ ಬಸವ ಅಂಬೇಡ್ಕರ್ ಜಗಜೀವನ್ ರಾಮ್ ಜಯಂತಿ ಆಯೋಜನೆ. ಈಗ ವಾರ್ತೆಗಳ ವಿವರ. ಕಲಬುರಗಿಯ ಬುದ್ಧ ವಿಹಾರದಲ್ಲಿ ನಡೆದ ಬುದ್ಧ ಪೂರ್ಣಿಮೆ ದಿನಾಚರಣೆಯಲ್ಲಿ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪತ್ನಿ ರಾಧಾಬಾಯಿ ಖರ್ಗೆ ಬುದ್ಧನ ಪ್ರತಿಮೆಗೆ ಪೂಜೆ ಸಲ್ಲಿಸಿದರು. ಕಲಬುರಗಿಯ ಸೇಡಂ ರಸ್ತೆಯಲ್ಲಿರುವ ಬುದ್ಧ ವಿಹಾರದಲ್ಲಿ ಆಯೋಜನೆ ಮಾಡಲಾಗಿದ್ದ ಬುದ್ಧ ಪೂರ್ಣಿಮೆ ಸಮಾರಂಭದಲ್ಲಿ ಭಾಗವಹಿಸಿದ ಖರ್ಗೆ ದಂಪತಿಗಳು ಬುದ್ಧನ ಮೂರ್ತಿಗೆ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಧರ್ಮ ಜಾತಿಗಿಂತ ದೊಡ್ಡದು. ಮೊದಲು ದೇಶ ಪ್ರೇಮ. ದೇಶ ಇಲ್ಲದಿದ್ದರೆ ಧರ್ಮ, ಜಾತಿ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಹಾಗೂ ಜನಸಾಮಾನ್ಯರು ಉಳಿಯುವುದಿಲ್ಲ. ಹೀಗಾಗಿ ನಾವೆಲ್ಲ ದೇಶದ ಸಂಕಷ್ಟ ಕಾಲದಲ್ಲಿ ಒಂದಾಗಬೇಕಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭಿಪ್ರಾಯಪಟ್ಟರು. सभी माताएं, बहनें, भाई, सभी को मेरा नमस्कार. ಇವತ್ತಿನ ದಿವಸ ಬಹಳ ಮಹತ್ವದ ದಿವಸ. 2569ನೇ ವೈಶಾಖ ಮತ್ತು ಪೂರ್ಣಿಮಾ ದಿನಾಚರಣೆಯನ್ನ ಇಡೀ ಪ್ರಪಂಚದಲ್ಲಿ ಆಚರಿಸ್ತಾರೆ. ಬೌದ್ಧ ಧರ್ಮದ ವಿಚಾರದ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಪ್ರಪಂಚದ ಎಲ್ಲ ಉಪಾಸಕರು, ಬೌದ್ಧರು ಗೌತಮ ಬುದ್ಧನ ನೆನಪು ಮಾಡಿಕೊಳ್ಳೋದಂದ್ರೆ ಅವರ ತತ್ವದ ವಿಚಾರದ ಒಂದು ವಿಶೇಷ
ನಮ್ಮ ಜೀವನದಲ್ಲಿ ಆಚರಣೆ ಮಾಡತಕ್ಕಂಥದ್ದು ಕೂಡ ಅದರ ಪ್ರಚಾರ ಮಾಡ್ತಾರೆ. ಈಗಾಗಲೇ ನಮ್ಮ ಪೂಜ್ಯ ಮಂತ್ರಿ ಧಮ್ಮದತ್ ತೇರಾ ಅವರು ಈ ಒಂದು ಸಭೆಯಲ್ಲಿ ತಮ್ಮ ಪ್ರವಚನವನ್ನು ನೀಡಿದರು. ಅದರಲ್ಲಿ ಎಲ್ಲ ಅಂಶಗಳನ್ನು ಮನುಷ್ಯನ ಜೀವನಕ್ಕೆ ಅಳವಡಿಸ್ಕೊಳ್ತಕ್ಕಂಥದ್ದು, ದುಃಖ ನಿವಾರಣೆ ಮಾಡತಕ್ಕಂಥದ್ದು, ಶಾಂತಿ ಮತ್ತು ಸ್ವಾರ್ಥದಿಂದ ಬಾಳತಕ್ಕಂಥದ್ದು, ಇವೆಲ್ಲ ಆ ಒಂದು ಬುದ್ಧ ವಂದನೆಯಲ್ಲಿ ಅವರು ಹೇಳಿದ್ದಾರೆ. ನಾನು ಇವತ್ತು ಹೆಚ್ಚು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಡೀ ದೇಶ ಇವತ್ತು ಬಹಳ ಕಷ್ಟದಲ್ಲಿದೆ, ದುಃಖದಲ್ಲಿದೆ. ಜನರಿಗೆ ಯುದ್ಧ ಬೇಕು ಅಥವಾ ಬುದ್ಧ ಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದಿದೆ. ಯಾರೂ ಕೂಡ ಯುದ್ಧ ಬಯಸೋದಿಲ್ಲ. ಶಾಂತಿ ಇರಬೇಕು. ಬುದ್ಧನ ತತ್ವದಂತೆ ನಾವೆಲ್ಲರೂ ಬೆಳಿಬೇಕು ಅಂತಕ್ಕಂಥ ಆಸೆ ನಮ್ಮ ದೇಶದ ಜನರದ್ದು ಇದೆ. ಮತ್ತು ಅನೇಕ ಸಲ ನಮ್ಮ ದೇಶದ ನಾಯಕರು ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಪಂಚದಲ್ಲಿ ಇವತ್ತು ಯುದ್ಧ ಬೇಡ, ಬುದ್ಧನ ಸ್ವೀಕಾರ ಮಾಡಿ ಅಂತ ಹೇಳಿ ಈ ಮಾತನ್ನು ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಯುಕ್ರೇನ್ ಯುದ್ಧ ಆಗಲಿ, ಈಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಲಿ, ಅಥವಾ ಅನೇಕ ದೇಶಗಳಲ್ಲಿ ಸಣ್ಣ ಪುಟ್ಟ ಯುದ್ಧಗಳನ್ನು ನಡೆದಿವೆ. ಇದು ಪ್ರಪಂಚಕ್ಕೆ ಹಾನಿಕಾರಕ ಮತ್ತು ಮನುಷ್ಯ ಜೀವನಕ್ಕೂ ಕೂಡ ಇದು ಒಂದು ದೊಡ್ಡ ಹಾನಿಕಾರಕ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಆದರೆ ಕೆಲವು ಸಲ ಅನಿವಾರ್ಯ ಇದ್ದಾಗ ನಮ್ಮ ದೇಶವನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ ನಮಗೆ ಅದು ಬಹಳ ಮುಖ್ಯ ಆಗಿರ್ತದೆ. ಮತ್ತು ಮೊದಲನೇದಾಗಿ ನಮ್ಮ ದೇಶ ಒಂದಾಗಿರಬೇಕು, ಒಕ್ಕಟ್ಟಾಗಿರಬೇಕು. ದೇಶ ಹೋದರೆ ನಾವೆಲ್ಲರೂ ಕೂಡ ಉಳಿತೇವೆ, ಬದುಕ್ತೇವೆ, ಬಾಳ್ತೇವೆ ಅಂತಕ್ಕಂಥ ಮಾತು. ತದನಂತರ ಧರ್ಮ ಮತ್ತು ಪ್ರಜಾಪ್ರಭುತ್ವ ಇವೆಲ್ಲವೂ ಕೂಡ ದೇಶದ ಸಂವಿಧಾನವನ್ನು ನಾವು ಉಳಿಸಬೇಕಾದ್ರೆ ದೇಶ ಉಳಿದ್ರೆ ಸಂವಿಧಾನ ಕೂಡ ಉಳಿತದೆ. ಅದಕ್ಕಾಗಿ ನಾವು ದೇಶದ ಬಗ್ಗೆ ಒಕ್ಕಟ್ಟಾಗಿ ಸಂಘರ್ಷ ಮಾಡತಕ್ಕಂಥದ್ದು ಕಲಿಬೇಕು. ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವೆಲ್ಲರೂ ಸೇರಿ ನಮ್ಮ ದೇಶ ಉಳಿಸ್ಕೊಳ್ತಕ್ಕಂಥ
ಸರ್ವ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಅನಿಸಿಕೆ ಹೇಳಿಕೆ. ನಮ್ಮ ದೇಶಕ್ಕೆ ಅದು ದೇಶದ ಮೇಲೆ ಅನೇಕ ಸಲ ದಾಳಿಗಳನ್ನು, ಆದರೆ ನಾವು ಶಕ್ತಿಶಾಲಿಯಾಗಿ ಅದನ್ನು ಎದುರಿಸ್ತೇವೆ. ಪಾಕಿಸ್ತಾನದಲ್ಲಿ ಕೂಡ ದಾಳಿ, ನಮ್ಮ ಮೇಲೆ ಪಾಕಿಸ್ತಾನ ದಾಳಿ ಮಾಡಿದಾಗ ಅದು ಕೂಡ ನಾವು ಎದುರಿಸಿ 3 ಸಲ ಅವರಿಗೆ ಪಾಠವನ್ನು ಕಲಿಸಿದ್ದೇವೆ. ಆದರೆ ಇನ್ನೂ ಕೂಡ ನಮಗೆ ನಮ್ಮ ದೇಶಕ್ಕೆ ತೊಂದರೆ ಕೊಡ್ತಕ್ಕಂಥ ಪ್ರಯತ್ನ ನಡೆದಿದೆ. ಆದರೆ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ನಮ್ಮ ಸೈನಿಕರಲ್ಲಿ, ಸೈನ್ಯ ಬಲ ಇರುತ್ತೆ. ಅದು ಬಹಳ ಶಕ್ತಿಶಾಲಿ ಇದೆ. ಎಂದೂ ಕೂಡ ನಮ್ಮ ಸೈನ್ಯ ಸೋಲು ಕಂಡಿದೆ. ಈಗೂ ಕೂಡ ಅದೇ ರೀತಿಯಾಗಿ ನಮ್ಮ ಸೈನ್ಯ ಹೋರಾಟ ಮಾಡ್ತಾ ಇದೆ. ಅದಕ್ಕಾಗಿ ನಾನು ನಮ್ಮ ಸೈನಿಕರಿಗೆ ನಮನ ಮಾಡ್ತೇನೆ, ಅವರಿಗೆ ನಮಸ್ಕಾರ ಮಾಡ್ತೇನೆ. ಹೆಣ್ಣು ಗಂಡು ಯಾರೇ ಸೈನಿಕರಲ್ಲ, ಎಲ್ಲರೂ ಕೂಡ ಇವತ್ತು ಒಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪೂಜ್ಯ ಬಂತೆ ದಮ್ಮದತ್ತ ತೇರ ಬುದ್ಧ ವಂದನೆ ಮತ್ತು ಪ್ರವಚನ ನೀಡಿದರು. ರಾಧಾಬಾಯಿ ಖರ್ಗೆ, ಸಚಿವ ಡಾಕ್ಟರ್ ಶಾಣ್ ಪ್ರಕಾಶ್ ಪಾಟೀಲ್, ಎಐಸಿಸಿ ಕಾರ್ಯದರ್ಶಿ ಪ್ರಣವ್ ಜಾಧವ್, ಶಾಸಕ ಅಲ್ಲಂ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್, ಎ ವಸಂತ್ ಕುಮಾರ್, ಮುಖಂಡರಾದ ನೀಲ್ಕಂಠರಾವ್ ಮೂಲ್ಗೆ, ರೇವು ನಾಯಕ್ ಬೆಳಮಗಿ, ಚಂದ್ರಿಕಾ ಪರಮೇಶ್ವರ್, ಸುಭಾಷ್ ಶೀಲ್ವಂತ್, ಶ್ಯಾಮ್ ನಾಟೇಕರ್, ಭೀಮರಾವ್ ಟಿಟಿ, ಶಾಂತಪ್ಪ ಸೂರನ್, ಮಹಾಂತಪ್ಪ ಸಂಗಾವಿ, ಆರ್ಕೆ ಬೇಗಾರ್, ಬಿಕು ಸುಜಾತೋ ಸೇರಿದಂತೆ ಹಲವಾರು ಉಪಾಸಕರು ಉಪಾಸಕಿಯರು ಇದ್ದರು. ಕೆಲರಿ ಎನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಗರದ ಸುಲ್ತಾನ್ಪುರ ರಸ್ತೆಯಲ್ಲಿರುವ ಅಕ್ಷರಧಾಮ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕಲರ್ ಬೆಲ್ಟ್ ಎಕ್ಸಾಮ್ ಏರ್ಪಡಿಸಲಾಯಿತು. ಬೆಂಗಳೂರಿನಿಂದ ಆಗಮಿಸಿದ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ಅವರು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ವಿತರಣೆ ಮಾಡಿದರು. ಸಮಾರಂಭದಲ್ಲಿ ಅಕ್ಷರಧಾಮ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾದ ರಮೇಶ್ ಹಿರೇಮಠ್ ಹಾಗೂ ಪ್ರಾಂಶುಪಾಲರಾದ ಕವಿತಾರವರು ಅತಿಥಿಗಳಾಗಿ ಆಗಮಿಸಿದರು. ಆರೆಂಜ್ ಗ್ರೀನ್ ಆಗಿದೆ, ಗ್ರೀನ್ ಬ್ಲೂ ಆಗಿದೆ, ಬ್ಲೂ ಪರ್ಪಲ್ ಆಯಿತು, ಬ್ರೌನ್ ಆಯಿತು, ಬ್ಲ್ಯಾಕ್ ಆಯಿತು. ಹೆಂಗೆ ಬದಲಾಗುತ್ತೋ ಅದೇ ರೀತಿಯಾಗಿ ನಿಮ್ಮ ಸ್ಟ್ಯಾಂಡರ್ಡ್ ಕೂಡ ಬದಲಾಗ್ತಾ ಹೋಗ್ಬೋದು. ಆಯಿತಾ? ಬೆಲ್ಟ್ ಸಿಕ್ತು, ಬೆಲ್ಟ್ ಕಟ್ಕೊಂಡೆ ಅಂದರೆ ಸುಮ್ಮನೆ ಆಗಬಾರ್ದು. ಎಲ್ಲ ವೈಟ್ ಇತ್ತು, ಎಲ್ಲ ಬಂದ ತಕ್ಷಣ ಇನ್ನೂ ಜಾಸ್ತಿ ಮಾಡಬೇಕಲ್ವ ಅಲ್ವ? ಹಾಗೆ ನೀವು ಸೀನಿಯರ್ಸು ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಎಷ್ಟು ಅಭ್ಯಾಸ ಮಾಡ್ತಾರೋ ಅಷ್ಟು ಮುಂದುವರಿಬೋದು. ಆಯಿತಾ? ಗುಲ್ಬರ್ಗ ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಇಂಪ್ರೂವ್ ಆಗ್ತಾಯಿದೆ, ಸ್ಟೇಟಲ್ಲೆಲ್ಲ ಮೆಡಲ್ಸ್ ತೊಗೊಳ್ತಾ ಇದೆ. ನೀವೆಲ್ಲ ನೆಕ್ಸ್ಟ್ ನೀವೇ ಸ್ಟೇಟ್ ಚಾಂಪಿಯನ್ಶಿಪ್ ಎಲ್ಲ ಗೆಲ್ಲಬೇಕು, ನ್ಯಾಷನಲ್ಸ್ಗೆ ಹೋಗ್ಬೇಕು, ಇಂಟರ್ನ್ಯಾಷನಲ್ಸ್ಗೆ ಹೋಗ್ಬೇಕು. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಿ. ದಟ್ಸ್ ವಾಟ್ ಐ ಸೇ. ಓಕೆ, ನಿಮ್ಮ ಗುರುಗಳಿಗೆ ಮತ್ತು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಆವಾಗಲೇ ನಮ್ಗೆ ವಿದ್ಯೆ ಹತ್ತುತ್ತೆ. ಯಾವ ಕಲೆನೂ ಹತ್ತಲ್ಲ ಸುಮ್ಮನೆ, ಹಂಗೆ ಮಾಡ್ತಾನೆ ಬರಲ್ಲ.
ಯಾರು ತಂದೆ ತಾಯಿಗೆ ಗುರುಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾರೋ ಅವ್ರಿಗೆ ಮಾತ್ರ ಒಲಿಯುತ್ತೆ ಕಲೆ ಅನ್ನೋದು. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ, ಸೀಕ್ರೆಟ್ ಇದು, ದಿಸ್ ಇಸ್ ಸೀಕ್ರೆಟ್. ಓಕೆ, ಇದಿಷ್ಟು ಇಟ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮಾಡ್ತೀರಾ? ವೆರಿ ಗುಡ್, ಆಲ್ ದಿ ಬೆಸ್ಟ್. ರಿಕಾಸ್ಟಿಕ್ ಫ್ಯಾಂಟಾಸ್ಟಿಕ್. ಯಾರ್ಯಾರು ಪ್ಲೇಸ್ ಬಂದಿರಿ? ರಿಕಾಸ್ಟಿಕ್ ಸೇಮ್ ಪ್ಲೇಸ್ ಹೆಂಗೆ ಬಂದ್ರೆ ಹಂಗೆ ಅದು ಮರಿ. ಈ ಸಂದರ್ಭದಲ್ಲಿ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಚೆನ್ನಾಗಿ ತರಬೇತಿ ಪಡೆದು ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಪದಕಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ಶ್ರೀಕಾಂತ್ ಪಿಸಾಲ್, ಅಮರೀಶ್ ಜೋಗಿ, ಪ್ರತಾಪ್ ಸಿಂಗ್ ಪವಾರ್, ಪ್ರೇಮ್ ರಾಠೋಡ್, ಅನಿಲ್ ಕುಮಾರ್, ಸುಷ್ಮಿತಾ ಹಾಗೂ ಅನೇಕ ಕರಾಟೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಜೂನ್ 1ರಂದು ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಎಲ್ಲಾ ಒಳಪಂಗಡದವರಿಗಾಗಿ ತೃತೀಯ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶರಣ್ಕುಮಾರ್ ಮೋದಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶರಣ್ಕುಮಾರ್ ಮೋದಿ ಹಾಗೂ ಮುಖಂಡರು, ಶರಣಬಸವೇಶ್ವರ ಸಂಸ್ಥಾನದ ಸಹಕಾರದೊಂದಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಶಿವ ಪಾರ್ವತಿ ಮ್ಯಾಟ್ರಿಮೋನಿಯಲ್ ಟ್ರಸ್ಟ್ ಸಹಯೋಗದಲ್ಲಿ ಜೂನ್ 1ರಂದು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿರುವ ಅನುಭವ ಮಂಟಪದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡದವರಿಗಾಗಿ ತೃತೀಯ ರಾಜ್ಯ ಮಟ್ಟದ ಬೃಹತ್ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ಸಂಸ್ಥಾನದ 8ನೇ ಪೀಠಾಧಿಪತಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹಾಗೂ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ವಹಿಸಿಕೊಳ್ಳಲಿದ್ದಾರೆ. ಇನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಒಳಪಂಗಡಗಳ ಜಂಗಮ, ಪಂಚಮಸಾಲಿ, ದೀಕ್ಷಾ, ಆದಿ ಬಣಜಿಗ, ಬಣಗಾರ, ರೆಡ್ಡಿ ಮತ್ತು ಒಳಪಂಗಡಗಳ ನೇಕಾರ, ಕುಂಬಾರ, ಹಟಗಾರ, ಮಾಲ್ಗಾರ, ಗಾಣಿಗೆಯರು, ಸಜ್ಜನ ಗಾಣಿಗೆಯರು, ಕುರಿಕಲ ಗಾಣಿಗರು, ಕುರುವಿನ ಶೆಟ್ಟಿ, ಹೂಗಾರ, ಕೂಡು ವಕೀಲಿಗ ಮತ್ತಿತರ ಎಲ್ಲ ಲಿಂಗಾಯತ ಒಳಪಂಗಡಗಳ ಸಮಾಜ ಬಾಂಧವರು ವಧುವರ ಸಮಾವೇಶದಲ್ಲಿ ಭಾಗವಹಿಸಬೇಕಾಗಿದೆ. ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ವರ್ಗದ ಸಮಾಜ ಬಾಂಧವರು, ವಿಶೇಷವಾಗಿ ಡಾಕ್ಟರ್, ಇಂಜಿನಿಯರ್, ರಾಜ್ಯದಲ್ಲಿ ಹಾಗೂ ಹೊರ ರಾಜ್ಯಗಳಲ್ಲಿ ವಾಸವಾಗಿರುವ ಕೆಲಸ ನಿರ್ವಹಿಸುತ್ತಿರುವ ಸರ್ಕಾರಿ, ಅರೆ ಸರ್ಕಾರಿ ನೌಕರರು, ವ್ಯಾಪಾರಸ್ಥರು, ರೈತ ಕುಟುಂಬ ವರ್ಗಗಳ ವಧುವರರ ಈ ಸಮಾವೇಶದಲ್ಲಿ ಭಾಗವಹಿಸಲು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರುತ್ತೇವೆ. ವಿಶೇಷವಾಗಿ ಈ ಒಂದು ವಧುವರರ ಸಮಾವೇಶದಲ್ಲಿ ಮರು ಮದುವೆ ಹಾಗೂ ವಿಳಂಬ ಮದುವೆ ಬಯಸುವವರು ಸಮಾವೇಶದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬಹುದು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳ ಪರಮ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ 8ನೇ ಪೀಠಾಧಿಪತಿ ಶರಣ ಸಂಸ್ಥಾನ ಹಾಗೂ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಪ್ಪ ಅವರು ವಹಿಸಿಕೊಳ್ಳಲಿದ್ದಾರೆ. ಉದ್ಘಾಟಕರಾಗಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ 9ನೇ ಪೀಠಾಧಿಪತಿಗಳು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂಥ ಕರ್ನಾಟಕ ಘನ ಸರ್ಕಾರದ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ಶ್ರೀ ಬಸವರಾಜ್ ದೇಶಮುಖಜಿ ಅವರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ನಾನು ಶ್ರೀ ಶರಣ್ಕುಮಾರ್ ಮೋದಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಾವೆಲ್ಲ ಪಾಲ್ಗೊಳ್ಳುತ್ತೇವೆ. ಇದರದ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಕಕ್ಕೇರಿ ಚಂದ್ರಶೇಖರ್ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವರು ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಶರಣಬಸವೇಶ್ವರ ಸಂಸ್ಥಾನದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ದೇಶಮುಖ್, ಡಾಕ್ಟರ್ ಸುಧಾ ಹಾಲ್ಕೈ, ಬಸವರಾಜೇಶ್ವರಿ ಕಕ್ಕೇರಿ, ಕಲ್ಯಾಣರಾವ್ ಯಲ್ಮಡ್ಗಿ, ವೀರೇಶ್ ಗಂಧದಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜ್ನಲ್ಲಿ ಅದ್ದೂರಿಯಾಗಿ ಜರುಗಿದ ವಿಶ್ವ ದಾದಿಯರ ದಿನಾಚರಣೆ. ಮೇ 14ರಂದು ಬುದ್ಧ ಬಸವ ಅಂಬೇಡ್ಕರ್ ಜಗಜೀವನ್ ರಾಮ್ ಜಯಂತಿ ಆಯೋಜನೆ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಸಕ್ಸೇಹಿ ಶಿಕ್ಷಣ ಸಂಸ್ಥೆಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜ್ನಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ HKE ಶಿಕ್ಷಣ ಸಂಸ್ಥೆಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜ್ನಲ್ಲಿ ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ MRMC ಕಾಲೇಜಿನ ಡೀನ್ರಾದ ಡಾಕ್ಟರ್ ಶರಣಗೌಡ ಪಾಟೀಲ್ ಹಾಗೂ ಗಣ್ಯರು ಆಧುನಿಕ ಶುಶ್ರೂಷೆಯ ಪ್ರವರ್ತಕರಾದ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕಾಲೇಜಿನ ಡೀನ್ರಾದ ಡಾಕ್ಟರ್ ಪೂರ್ಣಿಮಾ ಅವರು, ವೈದ್ಯರ ಸರಿಸಮಾನವಾಗಿ ಸೇವೆ ಸಲ್ಲಿಸುವ ದಾದಿಯರಿಗೆ ಇದೊಂದು ವಿಶೇಷ ದಿನ. ಹಗಲು ರಾತ್ರಿ ಎನ್ನದೇ ರೋಗಿಗಳ ಸೇವೆ ಮಾಡುವ ಅವರ ಸೇವೆ ವರ್ಣಿಸಲು ಅಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬಳಿಕ ಮಾತನಾಡಿದ ಡಾಕ್ಟರ್ ನಾಗೇಂದ್ರ ಮಂಟಾಳೆ ಅವರು, ದಾದಿಯರು ಆಸ್ಪತ್ರೆಯ ಜೀವನಾಡಿಯಾಗಿರುತ್ತಾರೆ. ವೈದ್ಯರ ಅನುಪಸ್ಥಿತಿಯಲ್ಲೂ ಅವರು ರೋಗಿಗಳನ್ನು ಮಗು ರೀತಿ ಆರೈಕೆ ಮಾಡಿ ಅವರ ಜೀವ ಕಾಪಾಡುವಲ್ಲಿ ದಾದಿಯರ ಪಾತ್ರ ಕೂಡ ಅತ್ಯಮೂಲ್ಯವಾದದ್ದು ಎಂದರು. ತದನಂತರ ಮಾತನಾಡಿದ ಡಾಕ್ಟರ್ ಶರಣಗೌಡ ಅವರು, ಸಮಾಜದಲ್ಲಿ ದಾದಿಯರ ಸೇವೆ ಹಾಗೂ ಅವರ ನೀಡುವ ಕೊಡುಗೆಗಳನ್ನು ಸ್ಮರಿಸುವ ಮೂಲಕ ವಿಶ್ವ ದಾದಿಯರ ದಿನದಂದು ದಾದಿಯರಿಗೆ ಶುಭ ಹಾರೈಸಿದರು. Few of the older students may be sitting here wondering why every year we do celebrate this day. Find that one of the nurses in the early days, by name Florence Nightingale, humans and the people to come in that profession to emulate them. And why not me also? You should ask yourself that question, that why I should also not try to become in that. So that is the motto to celebrate any days. In that day, as I said, the Florence, our whole life was dedicated with those difficulties of that days. Now probably the situation is quite different, but still one has to serve. There are two proverbs which are applicable to your profession. One is, work is worship. The second is, serving sick people, serving the Jesus. They used to say. So by doing your profession to the core, sincerely, you are doing those two proverbs doing right. That what work you are supposed to do, you are doing it. That's what is worship. When you worship a God, you do not have to go to temple, you serve the people, you are sick enough,
you are serving that God. So both the meanings are the same. Your profession holds to that very tightly. So on this occasion of International Nursing Day, without going much into the theme and the elaboration, I wish all the students sitting there learn in a better way, because that's a golden opportunity. That's a golden opportunity. Do not miss it, because whatever you do in your life, somebody else's life is there. Unlike other professions where even if you do or do not do or do any mistakes, it's okay. But here, you are playing with the life of somebody else. Somebody else could be your neighbor, brother, sister, mother, father, yours or your friends or somebody else, your own community, your own place, your own countrymen, so many things. Somewhere or the other, they are yours. So don't use that chance to do those mistakes, learn appropriately, because no man is perfect in the world, and that holds good as far as the knowledge of medical science is concerned. So every day there will be changes. One has to adapt to the newer changes. So one has to learn the new things and see that whoever comes to you seeks to your advice, seeks your treatment. You can do maximum possible. You cannot do everything. ಮೊದಲಿಗೆ ನಾವು ಇವತ್ತು ಫ್ಲೋರಿಡಾ ಅವರ ನೆನಪಿಗಾಗಿ ಅವರ ದಿನಾಚರಣೆಯನ್ನು ಆಚರಿಸ್ತೇವೆ. ಇಂಟರ್ನ್ಯಾಷನಲ್ ದಿನಾಚರಣೆಯನ್ನು ಮಾಡ್ತೇವೆ. ಯಾಕಪ್ಪ ಇಷ್ಟು ಮಹತ್ವ ಅವರಿಗೆ ಬಂತು ಅಂದರೆ, ಅವರು ತಮ್ಮ ಜೀವನ ಪರ್ಯಂತ ಮಾಡಿದಂಥ ಕಾರ್ಯಶೈಲಿ ನೋಡಿದ್ರೆ ಒಂದಲ್ಲ ಎರಡಲ್ಲ. ಅವತ್ತಿನ ಕಾಲದಲ್ಲಿ 1856ರಲ್ಲಿ ಯುದ್ಧ ಆದ್ಮೇಲೆ ಇಡೀ ರಾತ್ರಿಯಿಂದ ಅವರು ಲ್ಯಾಂಪ್ ಹಿಡ್ಕೊಂಡು ರಾತ್ರಿ ಯುದ್ಧ ಜಾಗದಲ್ಲಿ ಹೋಗ್ಕೊಂಡು ಪೇಷಂಟ್ಗಳು ಯಾರ್ಯಾರ ಸಿಕ್ ಪೇಷಂಟ್ಗಳಿಗೆ ನೋಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ದ ಲೇಡಿ ವಿತ್ ದ ಲ್ಯಾಂಪ್ ಅಂತಂದು ಅವ್ರಿಗೆ ಹೆಸರು ಬಂತು. ಅದೇ ರೀತಿಯಾಗಿ ಅವರು ಸುಮಾರು ಕಾಲ ಅವ್ರು ಮಾಡ್ಕೊತ ಒಂದು ಇತಿಹಾಸ ರಚಿಸಿದ್ರು ನಿಮ್ಮ ನರ್ಸಿಂಗ್ನಲ್ಲಿ. ಏನಂದರೆ ಮಾಡರ್ನ್ ಮೆಡಿಸನ್, ನರ್ಸಿಂಗ್ ಮೆಡಿಸನ್ ಅಂತಂದು ಸ್ಥಾಪನೆ ಮಾಡಿದ್ರು. ಇವತ್ತು ನೀವೇನು ಓದ್ತಾ ಇದ್ದೀರಿ ಇವೆಲ್ಲ ನರ್ಸಿಂಗ್ ಅವರು ಅಳವಡಿಸಿದಂಥ ನರ್ಸಿಂಗ್. ಅದೇ ರೀತಿಯಾಗಿ ಅವರು ತಮ್ಮ ಇರುವ ದಿವಸ ತಮ್ಮ ಜೀವನ ಪೂರ ಸೇವೆಗಾಗಿ ಬಂದುಬಿಟ್ಟು ಅವರು ಸಾವು ಹೋದ ನಂತರೂ ಅವ್ರ ನೆನಪು ಹೋಯಿತು. ಅದಕ್ಕೆ ಹಿಂದಿನವರು ನೀವು ಹೇಳ್ತಾರಲ್ಲ, ನಮ್ಮ ಉಸಿರಿರುವವರೆಗೂ ಒಂದು ಹೆಸರು ಮಾಡಿ ಹೋಗ್ಬೇಕಂತ. ಆ ರೀತಿಯಾಗಿ ಅವ್ರು ಇರಲ್ದಿರಲಿ ಅವ್ರ ನೆನಪಿಗಾಗಿ ಇವತ್ತು ನಾವು ಇಂಟರ್ನ್ಯಾಷನಲ್ ಡೇ ಮಾಡ್ತಾ ಇದ್ದೀವಿ. ನಾವು ಮುಂದೆ ನಿಮ್ಗನ್ನೂ ಇಂಥ ಒಳ್ಳೆಯ ಅಪಾರ್ಚುನಿಟೀಸ್ ಇದೆ. ನರ್ಸಿಂಗ್ ಸಾಮಾನ್ಯ ಕೋರ್ಸ್ ತಿಳ್ಕೊಬೇಡ್ರಿ. ಯಾಕೆಂದರೆ ಇವತ್ತೆಲ್ಲ ಕಡೆಯವರು ನೀವು ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು ಅಡ್ಜಸ್ಟ್ ಆಗಿದ್ದವು. ಹಳೆವಿ ಉಳಿಯೋದು ನಿಮ್ಮಲ್ಲೇ ಅದ, ನಿಮ್ಮ ಕೈಯಲ್ಲಿ. ನಾವು ಡಾಕ್ಟರ್ಸ್ಗಳೇನು ನೋಡ್ತೇವೆ, ಪ್ರಿಸ್ಕ್ರಿಪ್ಷನ್ ಹೋಗ್ತೇವೆ, ಆದರೆ ಪೇಷಂಟ್ ಬಾಂಡೆಡ್ ರಿಲೇಷನ್ ನಿಮ್ಮ ಜೊತೆನೇ ಇರ್ತದೆ. ಯಾಕಂದರೆ ಬೆಳಗ್ಗೆ ಹಿಡಿದು ಸಾಯಂಕಾಲ ತನಕ ಅವರನ್ನು ನೋಡ್ಕೊಂಡು ಕಾಪಾಡಿಕೊಂಡು ಅವರಿಗೆ ಮನೆಗೆ ಹೋಗೋವರೆಗೂ ನೀವೇ ಅವರನ್ನು ಕಾಯ್ದುಕೊಂಡು ಹೋಗ್ತೀರಿ. ಆ ಕಾರಣಕ್ಕಾಗಿ ನೀವೇ ಅವರಿಗೆ ದೇವರ ಪಾಲಾಗಿರ್ತೀರಿ. ಯಾಕಂದರೆ ಅಲ್ಲಿ ನೀವು ಯಾವಾಗ ಭೇದ ಭಾವ ಮಾಡೋದಿಲ್ಲ, ಯಾವ ಜಾತಿ ಭೇದವನ್ನು ಮಾಡಲ್ಲ. ಆ ಕಾರಣಕ್ಕಾಗಿ ನಿಮ್ಮದು ಕೋರ್ಸು ಭಾಳ ಮಹತ್ವದಾಗಿದೆ. ಆದ್ದರಿಂದ ಭಾಳಷ್ಟು ಇದು ಹೇಳ್ಬೋದು, ಆದರೆ ನನಗೆ ಸಮಯ ಕಡಿಮೆ ಇರೋದ್ರಿಂದ ಆಮೇಲೆ ನಿಮ್ಗೆ ಒಳ್ಳೆಯ ಅವಕಾಶ ಇದೆ. ನಮ್ಮ ಸಂಸ್ಥೆಯಲ್ಲಿ ನೀವು ಒಳ್ಳೆಯ ಕಾಲೇಜಿನಲ್ಲಿ ನೀವು ಇದು ಮಾಡಿದ್ರಿ, ಕೋರ್ಸ್ ನೋಡಿದ್ರಿ. ಇಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ, ನಿಮ್ಗೆ ಅವಕಾಶ ಇದೆ. ನಮ್ಮ ಬಸವೇಶ್ವರನಲ್ಲಿ ಸಾಕಷ್ಟು ಪೇಷಂಟ್ಸ್ಗಳು ಬರ್ತಾ ಇದ್ದಾವೆ. ನೀವು ಅವರನ್ನು
ದಿನನಿತ್ಯ ಹೋಗ್ತಿರ್ತೀರಿ ಕ್ಲಿನಿಕಲ್ ಸೈಡ್, ಬೇಕಾದಷ್ಟು ನೀವು ಅವರನ್ನು ಇದು ನನ್ನಂಥ ಪೇಷಂಟ್ಗಳನ್ನು ನೀವು ಎಲ್ಲರೂ ಬರೀ ಅವ್ರಿಗೆ ಪ್ಲಾಸಿಬೋ ಟ್ರೀಟ್ಮೆಂಟ್ ಅಂದರೆ ಮೆಂಟಲಿ ನೀವು ಸ್ಟೇಬಲ್ ಮಾಡಿದ್ರೆ, ನೀವು ಮೇಡಮ್ ಹೇಳಿದ್ರಲ್ಲ ಫಿಸಿಕಲ್ ಆ್ಯಂಡ್ ಮೆಂಟಲಿ ಹೌ ಟು ಬಿ ವೆರಿ ಸ್ಟ್ರೈನ್ ಅಂತಂದು, ಅವ್ರಿಗೆ ನೀವು ಮೆಂಟಲಿ ಸ್ಟೇಬಲ್ ಮಾಡಿದ್ರೆ ಸಾಕು, ಅವ್ರಿಗೆ ಟ್ಯಾಬ್ಲೆಟ್ಸು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅದಕ್ಕಾಗಿ ನಾನು ಹೇಳೋದೇನಂದ್ರೆ, ನೀವು ಸತತವಾಗಿ ನಿಮ್ಮ ಸಿನ್ಸಿಯಾರಿಟಿಯಾಗಿ ನೀವು ಈ 4 ವರ್ಷ ಅವಧಿ ನೀವು ನರ್ಸಿಂಗ್ ಕೋರ್ಸ್ನಲ್ಲಿ ಯಾವತ್ತೂ ನೀವು ನಿಮ್ಮ ಡ್ಯೂಟಿಯಲ್ಲಿ ಲೋಪ ಮಾಡಬೇಡ್ರಿ. ಡ್ಯೂಟಿಯನ್ನು ಸರಿಯಾಗಿ ಮಾಡಿಕೊಂಡು ಒಳ್ಳೆಯ ರೀತಿಯಾಗಿ ನೀವು ಮುಂದೆ ನಿಮ್ಮ ಡ್ಯೂಟಿ ಮುಂದೆ ಒಳ್ಳೆಯ ಹಾಸ್ಪಿಟಲ್ನಲ್ಲಿ ಮಾಡಿದಾಗ ನಿಮ್ಮದು ಹೆಸರಲ್ಲದೆ ನಮ್ಮ ಸಂಸ್ಥೆಯ ಗೌರವ ಘನತೆಯನ್ನು ಹೆಚ್ಚಿಸಬೇಕಂತಂದು ಹೇಳಿ ನನಗೆ ಎರಡು ಮಾತು. And every year we are going to celebrate International Nurses Day, and the theme for this 2025 is our nurses, our future. Caring for nurses strengthens economies. You all know that nurses play a very important role in the healthcare system. So it's very important to concentrate and look up to the challenges the nurses face, maybe their personal, physical, mental. So that is the motto of this present theme, and I especially suggest all my students, first of all, to have a very kind and humble nature, and you are going to serve a human mankind. You are treating the humans, you are dealing with the lives. So it's your duty to be empathetic, a good listener, observer, and you have to heal the patients with your touch. That's all I can say, and I look forward for your best futures and a good learning here. Thank you. ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾದೇವಪ್ಪ ಹಾಗೂ ಚೇತನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮೇ 14ರಂದು ಕಲಬುರಗಿಯಲ್ಲಿ ಬುದ್ಧ ಬಸವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಕೆಎಚ್ಬಿ ಗ್ರೀನ್ ಪಾರ್ಕ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಂಜುಕುಮಾರ್ ಶೆಟ್ಟಿ ಹಾಗೂ ಮುಖಂಡರಾದ ಹನುಮಂತರಾಯ್ ಅಟ್ಟೂರ್ ಅವರು ತಿಳಿಸಿದರು. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿ ನಗರದ ಕೆಎಚ್ಬಿ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ಇದೇ ಮೊದಲ ಬಾರಿಗೆ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಅಂದು ಬೆಳಿಗ್ಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾಯಂಕಾಲ ಮಹಾಪುರುಷರ ಜೀವನ ಸಾಧನೆ ಮತ್ತು ಚಿಂತನೆಗಳ ಕುರಿತು ಸಂಗೀತ ಗಾಯನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸಾಯಂಕಾಲ 6 ಗಂಟೆಗೆ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲೆ ಮತ್ತು ನಾಡಿನ ಖ್ಯಾತ ಚಿಂತಕರು, ಪೂಜ್ಯ ಶ್ರೀಗಳು, ರಾಜಕಾರಣಿಗಳು ಮತ್ತು ಚಿಂತಕರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಬಡಾವಣೆಯಲ್ಲಿರುವ ಎಲ್ಲ ಜನ ಸಮುದಾಯಗಳ ಮುಖಂಡರುಗಳು ಸೇರಿ ತಮ್ಮ ತನು ಮನ ಧನ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಗುವುದು. ಹೀಗಾಗಿ ಕಲಬುರಗಿ ಜಿಲ್ಲೆ ಮತ್ತು ನಗರದ ಪ್ರಗತಿಪರ ಚಿಂತಕರು, ಸಂಘಟನೆಯ ಮುಖಂಡರು, ನೌಕರಸ್ಥರು, ವಿದ್ಯಾರ್ಥಿಗಳು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿದರು. ವಿಚಾರಧಾರೆಗಳನ್ನು ಈಗಿನ ಮಕ್ಕಳಿಗೆ ಮತ್ತು ಈಗಿನ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ಸಂದೇಶ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಸೇರಿ ಕೆಎಚ್ ಬಡಾವಣೆ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಸೇರಿಕೊಂಡು ಇವತ್ತಿನ ದಿವಸ ಭಾಳ ವಿಶೇಷವಾಗಿ ಯಾವುದೇ ಒಂದು ಮೆರವಣಿಗೆ ಇಲ್ಲದೆ ಭಾಳ ವಿಶೇಷವಾಗಿ ಒಂದು ಕಾಲ್ಪನಿಕವಾಗಿ ಯಾವ ರೀತಿ ನಮ್ಮ 12ನೇ ಶತಮಾನದ ಬಸವಣ್ಣರು ಹಿಡ್ಕೊಂಡು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಇಟ್ಕೊಂಡು ಬುದ್ಧ ಮತ್ತು ಬಾಬು ಜಗಜೀವನ್ ರಾಮರ ವಿಚಾರಧಾರೆಗಳು. ಯಾಕಂದ್ರೆ ಈಗಿನ ಸಮಯದಲ್ಲಿ ಯಾವ ರೀತಿ ಅಂದ್ರೆ ಕೇವಲ ಅವರವರ ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಒಂದು ಸಮಯದಲ್ಲಿ ಇವತ್ತು ಇಂಥ ವಾತಾವರಣದಲ್ಲಿ ಕೇವಲ ನಾವು ಮೆರವಣಿಗೆ ಮಾಡೋದು ಬೇಡ, ಮೆರವಣಿಗೆ ಬಿಟ್ಟು ಇವತ್ತು ವಿಶೇಷವಾಗಿ ನಮ್ಮ ಕೆಎಚ್ಬಿ ಗ್ರೀನ್ ಪಾರ್ಕ್ ಬಡಾವಣೆ ಅಂತಂದ್ರೆ ಬಹುಶಃ ನಾವೆಲ್ಲ ಒಂದು ಹೆಸರು ಇರ್ತಕ್ಕಂಥದ್ದ ಒಂದು ಬಡಾವಣೆಯ ಕಲಬುರಗಿ ಹೃದಯವಂತರ ಬಳಗ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿ ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಯಾವುದೇ ಜಾತಿ ಮತ ಪಥ ಇಲ್ಲದೆ ನಾವೆಲ್ಲ ಬದುಕ್ತಕ್ಕಂಥ ಸ್ಥಿತಿಯು ಕೂಡ ಬಹುಶಃ ತಮ್ಮೆಲ್ಲ ಗೊತ್ತಿರ್ಬೋದು. ಇವತ್ತು ದಿವಸ ಎಲ್ಲಿಯೋ ಒಂದು ಸಮಯದಲ್ಲಿ ಯಾವುದೋ ಒಂದು ಬೆಂಗಳೂರಿನ
ಊರಿನಲ್ಲಿ ಒಂದು ದಲಿತರ ಒಂದು ಮನೆಯೊಳಗೆ ಹೋಗಿ ನೀರು ಕುಡಿದ್ರೆ ಒಂದು ದೊಡ್ಡ ಸುದ್ದಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದಿವಸ ನಾವೆಲ್ಲರೂ ಇವತ್ತು ಒಟ್ಟುಗೂಡಿ ಇವತ್ತು ದಲಿತರು, ಜಂಗಮರು, ಬ್ರಾಹ್ಮಿನ್ಸ್ ಎಲ್ಲ ಇವತ್ತು ಎಲ್ಲ ಜಾತಿ ಧರ್ಮದವರು ಇವತ್ತು ದಿವಸ ಆ ಜಾತಿ ಈ ಜಾತಿ ಅನ್ನೋದು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಇವತ್ತು ದಿವಸ ಒಟ್ಟುಗೂಡಿ ಇವತ್ತು ದಿವಸ ನಮ್ಮ ಮನೆಯೊಳಗೆ ನಾವು ಅಣ್ಣ ತಮ್ಮದಿರ ಥರ ಇವತ್ತು ದಿವಸ ನಾವೆಲ್ಲ ಜೀವನ ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಕೆ ಜಿ ಬಡಾವಣೆ ಎಲ್ಲ ನಿವಾಸಿಗಳು ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದು ಹೆಜ್ಜೆ ಇನ್ನೂ ಮುಂದೆ ಇಟ್ಟುಕೊಂಡು ಇವತ್ತು ದಿವಸ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮರ ಒಂದು ವಿಚಾರಧಾರೆಗಳನ್ನು ಮುಂದಿಟ್ಟುಕೊಂಡು ನಾವು ಕೆಲಸ ಮಾಡಬೇಕು. ಒಂದು ವಿಚಾರಧಾರೆಗಳು ಈಗಿನ ಮಕ್ಕಳಿಗೆ ಒಂದು ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಇವತ್ತು ದಿವಸ ಭಾಳ ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ಜಯಂತಿ ಉತ್ಸವ ನಾವು ಅಧ್ಯಕ್ಷರು ಹುಲ್ಲೇಕರ್ ಸರ್ ಅದ್ದಾರೆ ಮತ್ತು ನಮಗೆ ಇಡೀ KHG ಗ್ರೀನ್ ಬ್ಯಾಂಕ್ ಸೇವಾಭಿವೃದ್ಧಿ ಸಂಘದ ಅಧ್ಯಕ್ಷರು ಜೊತೆಗೆ ನಮ್ಮೆಲ್ಲ ಯುವ ಮುಖಂಡರಾಗಿದ್ದ ಸಂಜೀವ್ ಕುಮಾರ್ ಶೆಟ್ಟಿಯವರು ಕಾರ್ಯಕ್ರಮದ ಮಾತಾಡ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ದಶವಂತ್ ಬಿ ಕಣಮಸ್ಕರ್, ಮಲ್ಲಿಕಾರ್ಜುನ್ ಶಿವಪ್ಪ ಹುಲೇಕರ್, ಬಾಲಕೃಷ್ಣ ಕುಲಕರ್ಣಿ, ಸಂಗಮೇಶ ಸರಡಗಿ, ಅನಿತಾ ಬಕರೆ ಸೇರಿದಂತೆ ಅನೇಕರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬುದ್ಧ ವಿಹಾರದಲ್ಲಿ ಬುದ್ಧ ಪೂರ್ಣಿಮೆ ಆಚರಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದಂಪತಿ. ಕೆಲರಿ ಎಂಬ್ರಿಯೋ ಅಕಾಡೆಮಿ ಹಾಗೂ ಅಜಯ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಕಲರ್ ಬೆಲ್ಟ್ ಎಕ್ಸಾಮ್ ಆಯೋಜನೆ. ಜೂನ್ 1ರಂದು ವೀರಶೈವ ಲಿಂಗಾಯತ ವಧುವರರ ಬೃಹತ್ ಸಮಾವೇಶ ಆಯೋಜನೆ. ಶರಣ್ಕುಮಾರ್ ಮೋದಿ ಸುದ್ದಿಗೋಷ್ಠಿ. ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ಅದ್ದೂರಿಯಾಗಿ ಜರುಗಿದ ವಿಶ್ವ ದಾದಿಯರ ದಿನಾಚರಣೆ. ಮೇ 14ರಂದು ಬುದ್ಧ, ಬಸವ, ಅಂಬೇಡ್ಕರ್, ಜಗಜೀವನ್ ರಾಮ್ ಜಯಂತಿ ಆಯೋಜನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ.